ಲೇ ನನಗೆ ಗೊತ್ತಿಲ್ಲ ಕಣ್ಲಾ. ನಾನು ಮನೆಗೆ ಬಂದಮೇಲೆ ಗೊತ್ತಾಗಿದ್ದು. ನಿನ್ನ ಹತ್ರ ಮಾತಾಡ್ಬಿಟ್ಟು ನನಗೋಸಿ ಕೆಲಸ ಆಯಿತು ಆಚ್ಕೋಗಿದೆ. ಮನೆಗೆ ಬಂದರೆ ನಿಮ್ಮ ಸಸಿ ಅಕ್ಕ ಅಂದ್ಲು. ನಾನು ಓಲೆ ಬಿಡು, ನನಗೆ ಕೆಲಸ ತಪ್ಪು ಒಳ್ಳೇದಾಯ್ತು ಅಂದ್ಕಂಡೆ. ಮತ್ತೆ ಈಗೇನು ಮಾಡ್ತಾವಳೆ? ಹಾಂ ಸರಿ ಆಯಿತು. ನೀನು ಕೆಲಸ ಮಾಡು, ಏನು ಮಾತಾಡ್ಕೊಬೇಡ. ಎರಡು ದಿವಸ ಸೈಲೆಂಟಾಗಿದ್ದು ಬಿಡು. ಆಮೇಲೆ ಇನ್ನೇನಾರು ಮಾತಾಡಿ ಇನ್ನೇನಾರು ಮಾಡ್ಕೊಬಿಟ್ಟು ಆಮೇಲೆ ಪುಸ್ತಕ ಅಂತ ಅವಳು ಇಲ್ಲಿ ಓಡ್ಬಂಬಿಟ್ಟಾಳು. ಸರಿ ಮಾಡ್ದಣ ಪೋನಾ? ಯಾರ್ರೀ ಮುರಳಿನೇ? ಹ್ಞೂ ಅವನೇ. ಅದೇನು ನೋಡಿ ಆಯಿತು ಅವಳಿಗೆ? ಅಷ್ಟು ಮಟ್ಟಿಗೆ ಹೇಳ್ದೆ ಕೇಳಿ ಓಡೋಗ್ಬಿಟ್ಟವಳಲ್ಲ. ಹೆಂಗೆ ಬಂದ್ಲು ಅಂತ ನನಗೆ ಕೇಳಕ್ಕೆ ಫೋನ್ ಮಾಡೋನೆ. ನನಗೇ ಗೊತ್ತಿಲ್ಲ. ಏನಾಯಿತು ಸಸಿ? ಅಯ್ಯೋ ಇನ್ನೇನು ಮೂತಿಮ್ ಅಂದ್ಕೊಂಡೆ ಕೂತಿರೋಳು. ನನಗೂ ನೋಡಿ ಸಾಕಾಯ್ತು. ಒಂದೆರಡು ಬುದ್ಧ ಮಾತು ಹೇಳಿದೆ ಅಷ್ಟೇ, ಇನ್ನೇನಿಲ್ಲ. ಅರ್ಥ ಮಾಡ್ಕೊಂಡ್ಲು, ಓದ್ಲು. ಹಂಗೆ ಮೇಡಮ್ ಅವ್ರದ್ದು ಕೆಲಸ. ಸರಿ ಏನು ಬಟ್ಟೆ ಎಲ್ಲ ಹಿಂಗೆ ಗುಡ್ಡೆ ಹಾಕೊಂಡು ಕೂತಿದೆಯಲ್ಲ? ನೀವೇ ಹೇಳಿದ್ರಲ್ಲ ಒಂದು ವಾರಕ್ಕೆ ಹಂಗೆಲ್ಲ ಬಟ್ಟೆ ತಗೋಲ್ಲ, ಯಾರ ಮನೆ ಅದೇ ಹೋಗೋಕ್ಕೆ ಅಂತ. ಅದಕ್ಕೆ ಎಲ್ಲ ಜೋಡಿಸಿಕೊತಾ ಇದ್ದೀನಿ. ಅಯ್ಯೋ ಮೇಡಮರೇ, ಯಾರ ಮನೆ ಅದೇ ಹೋಗೋಕ್ಕಿಲ್ಲ. ಸರಿ ಒಂದು ವಾರಕ್ಕೆ ತೊಗೊಂಡ್ರೆ ಒಂದು ತಿಂಗಳು ಹಂಗೆ ತೊಗೋತಿದ್ದೀರವ. ಇಷ್ಟೊಂದು ಸರಿ ತೊಗೊಂಡು ಹೋಗೋದಕ್ಕೆ ನಾನು ಒಂದು ಗಾಡಿ ನಾವು ಹೋಗೋಕ್ಕೆ ಇನ್ನೊಂದು ಗಾಡಿ ಮಾಡೋಂಗಾಯ್ತದೆ. ಅಲ್ಲ ಕಣೆ ಹೇಳಿ, ಬೇಕು ಬೇಡ ಎಂತಕರ ಒಂದೆರಡು ಬಟ್ಟೆ ಹೆಚ್ಚಾಗಿರ್ಬೇಕಲ್ವಾ ಮೇಡಮರೇ? ನಾವು ಅಲ್ಲಿ ಟ್ರಿಪ್ಗೆ ಹೋಯ್ತಲ್ಲ, ದಿವಸ ಬಟ್ಟೆ ಬದಲಾಯಿಸ್ಕೊಂಡು ಆ ಜಾಗಕ್ಕೆ ಕುಂತಾವ ಈ ಜಾಗಕ್ಕೆ ಕುಂತಾವ ನೀರುಗಿಲ್ದಾಗ ಹೊಂತಾವ ಅಂತ ಬಟ್ಟೆ ತಗೊಂಡು ಹೋಗೋಕ್ಕೆ ನಾವು ಹೋಯ್ತಾರ ಹಾಸ್ಪಿಟ್ಲಿಗೆ. ಅಲ್ಲಿ ನೆಟ್ಟಿಗೆ ಸ್ನಾನ ಮಾಡೋಕ್ಕೆ ಆಯ್ತದೋ ಇಲ್ಲೋ. ಸುಮ್ಕೆ ಒಂದು 3 ಜೊತೆ ತಗೊಂಡು ಬ್ಯಾಗ್ ಹಾಯ್ಕೊಳಮ್ಮ. ನನಗೆ ಹೆಂಗೆ ಗೊತ್ತು, ನೀವು ಹೇಳೋದಕ್ಕೆ ತಗೋತಾ ಇದ್ದಿದ್ದು. ಸರಿ ಹೋಗಿದ್ದು ಬರ್ತೀವಿ ಅಂತ ನಿಮ್ಮ ಅವ್ನ ಮನೆಯವ್ರಿಗೆ ಫೋನ್ ಮಾಡಿ ಹೇಳ್ದು. ಇಲ್ಲಾಂದರೆ ಪ್ರಶಾಂತ್ ಆಮೇಲೆ ಅಲ್ಲಿಗೆ ಹುಡುಕಿ ಬಂದ್ಬಿಟ್ಟನು. ಯಾವಾಗ ಹೇಳೋಣ? ನೀವು ಬಂದು ಈಗ ತಾನೆ ಅತ್ತೆ ಮಾವನ ಎದುರು ಹೇಳುವಾಗಲೇ ಹೇಳಿದ್ದಪ್ಪ ಹೋಗೋಣ ಅಂತ ಹೇಳಿದ್ರಿ. ನನಗೆ ಇಂಥ ದಿವಸವೇ ಅಂತ ಹೇಳಿದ್ರಾ? ಈಗ ನೋಡಿದ್ರೆ ನಾಳೆಗೆ ಹೋಗೋಣ ಅಂತಿದ್ದೀರಿ. ನಾನು ಇನ್ನೂ ಹೇಳಿದೆ ಬೆಳಿಗ್ಗೆ ಹೋಗುವಾಗ ಹೇಳಿದ್ರೆ ಆಯ್ತು ತಗೊಳ್ಳಿ. ಇಲ್ಲ ಹೋಯ್ತಾ ಹಂಗಾಸೆ ಅವ್ನುಗಳಿಗೆ ನಿಲ್ಲಿಸ್ರಿ, ಮಾತಾಡ್ಸ್ಕೊಂಡು ಹೋಗ್ಬಿಡೋಣ. ಅಯ್ಯೋ ಫೋನ್ ಮಾಡಿ ಹೇಳಮ್ಮ ತಾಯಿ ನೀನು. ಅಲ್ಲಿಗೆಲ್ಲ ಹೋಗ್ಕೊಂಡು ಕುತ್ಕೊಳಕ್ಕೆ ಹಾಕಿಲ್ಲ, ಟೈಮ್ ಆಯ್ತದೆ. ನಾವು ಡಾಕ್ಟ್ರ್ ಸಾಬ್ಗೆ ಹೋಯ್ತಾ ಇರೋದು. ಡಾಕ್ಟ್ರ್ ಇದ್ದಾಗ ನಾವು ಬೇಕು, ನಾವು ಹೋದಾಗ ಡಾಕ್ಟ್ರ್ ಬರೋಕ್ಕಿಲ್ಲ. ಅದು ಸರಿ, ಹಾಸ್ಪಿಟ್ಲಿನಾಗೆ ನೀವೆಲ್ಲಿದ್ದೀರಿ ಈಗ? ಗಂಡಸ್ರು ಇರ್ಬೋದೇ? ನಾನೇ ನಿನ್ನ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಸಿಗ್ತಾ ಇದ್ದೀನಿ ಏನ್ರೆ? ಹೆಂಗಸ್ರು ಆಡ್ಲು ಗಂಡಸ್ರು ಬಿಡೋಕ್ಕಿಲ್ಲ ಅನ್ನೋಕ್ಕೆ. ಅದು ನರ್ಸಿಂಗ್ ಹೋಮು. ಅಲ್ಲಿ ಒಂದು ರೂಮು ಅಂತ ಕೊಟ್ಬಿಡ್ತಾರೆ. ಅದರಲ್ಲಿ ನಮ್ಮ ಪಾಡು ನಾ ಇರ್ಬೋದು. ಗಂಡಸ್ರು ಹೆಂಗಸ್ರು ಅವ್ರೇನು ಕೇಳಕ್ಕೆ ಬರೋಕ್ಕಿಲ್ಲ. ಅವ್ರು ಕೇಳೋದು ಬಿಲ್ ನೆಟ್ಟು ಕಟ್ಟಿರಾ ಅಷ್ಟೇ. ಆದರೂ ನನಗೆ ಯಾವತ್ತೂ ರೂಢಿ ಇಲ್ಲ ಇಷ್ಟು ದಿವಸ ಹಾಸ್ಪಿಟ್ಲಿನಾಗೆ ಇರೋದು. ಹಿಂಗೋಗಿ ಹಿಂಗೆ ಬಂದ್ಬಿಡ್ತಿದ್ದೆ ಹುಷಾರು ತಪ್ಪಿದ್ರು. ಈಗ ಹೆಂಗಪ್ಪ ಇರೋದಲ್ಲಿ ಏನಿಸ್ತದೆ ಅಲ್ಲ ಅಂದರೆ ಅದು ರೂಢಿ ಆಗೋಕ್ಕೆ ತಿರುಪತಿ ಮಂತ್ರಾಲಯ ಕಟ್ಟೈತೆ. ಹೋಗಿ ಬಂದು ರೂಢಿ ಅದೇನಕ್ಕೆ? ಅದು ಹಾಸ್ಪಿಟ್ಲ್ ಯಾವಾಗ ಹುಷಾರು ತಪ್ತದೆ ಆವಾಗಲೇ ಹೋಗೋಕ್ಕಾಗೋದು. ಸುಮ್ಕಿರು ಪಾಪ, ನಿಮಗೂ ತೊಂದರೆ ನನ್ನಿಂದವ. ಓ ಹಂಗಾರೆ ನನಗೆ ತೊಂದರೆ. ಒಂದು ಕೆಲಸ ಮಾಡು, ನೀನೊಬ್ಬಳೇ ಹೋಗಂಗ್ರೆ. ನಾನೊಬ್ಬಳೇ ಹೋಗಿ ತಸ್ಕೊಬರ್ಲೆ. ಮತ್ತೆ ಸುಮ್ಕೆ ಬಟ್ಟೆ ಜೋಡಿಸ್ಕೊಂಡು ಬ್ಯಾಗ್ ಹಾಯ್ಕೋಬೇಕು. ಅದನ್ಬಿಟ್ಟು ತೊಂದರೆ ಅಂತ ತೊಂದರೆ. ನಾನಲ್ದಿರ ಇನ್ಯಾರಮ್ಮ ಈ ಕೆಲಸ ಎಲ್ಲ ಮಾಡೋರು? ನಾನಿದ್ದಂಗೆ ನನ್ನ ಹೆಂಡ್ರು ಹುಷಾರು ತಪ್ಪಲಿ, ಅವಳಿಗೇನು ತೊಂದರೆ ಆಗಲಿ ನಾನೇ ಜವಾಬ್ದಾರಿ. ಅದನ್ನು ಬಿಟ್ಟು ಇನ್ನೊಬ್ಬರ ಮೇಲೆ ಹೊರ್ಸೋಕ್ಕಾಗತ್ತೆ ಅದನ್ನ? ಆವಾಗ ನಾನಿದ್ದೇನು ಪ್ರಯೋಜನ? ನನ್ನ ಹೆಂಡ್ರಿಗೆ ನಾನೇ ಎಲ್ಲ. ಸರಿ, ನಾನು ಇದೆಲ್ಲ ಎತ್ತಿಕ್ಬಿಟ್ಟು ಮನಿಕೊಳ್ಳೋದು ಇನ್ನೂ ಸೇರ್ತಾಯ್ತದೆ. ನೀವು ಮನಿಕೋ ಬರ್ರಿ, ಪಾಪ ಬೆಳಿಗ್ಗೆ ಗಾಡಿ ಓಡಿಸ್ಬೇಕು. ಸ್ನೇಹಿತರೆ, ನಿಮ್ಮೆಲ್ಲರ ಈ ಸಪೋರ್ಟ್ಗೆ ತುಂಬ ಧನ್ಯವಾದಗಳು. ನಿಮ್ಮೆಲ್ಲರ ಕಮೆಂಟ್ ಓದ್ತಾ ಇದ್ದರೆ ನಮಗೆ ತುಂಬ ಖುಷಿ ಆಯ್ತದೆ. ಸತೀಸ ಅಂದರೆ ನೀವೆಲ್ಲ ಎಷ್ಟು ಇಷ್ಟಪಡ್ತೀರಿ ಅಂತ ನಿಮ್ಮ ಕಮೆಂಟ್ನಾಗೆ ಗೊತ್ತಾಯ್ತದೆ. ನಿಮ್ಮ ಪ್ರೀತಿಗೆ ಧನ್ಯವಾದಗಳು. ಎಷ್ಟು ಹೇಳಿದ್ರು ಸಾಲದು. ಅಂತೆ ಇನ್ನೂ ಕೆಲವರು ಸ್ನೇಹಿತರು ಭುವಿಯವರ ಸ್ಟೋರಿನ ಕೇಳ್ತಾವ್ರೆ. ಆದರೆ ಭುವಿ ಸ್ಟೋರಿಯ ಇದರಲ್ಲಿ ಹಾಕಿದ್ರೆ ಈ ಎಲ್ಲರೂ ನೋಡೋಕ್ಕೆ ಇಷ್ಟಪಡ್ತಾಯಿಲ್ಲ. ಅದಕ್ಕೋಸ್ಕರ ಭುವಿ ಸ್ಟೋರಿಯ ಇನ್ನೊಂದು ಚಾನಲ್ ಮಾಡಿ ಅದರಲ್ಲಿ ಹಾಕೋಣ ಅಂತೇಳಿ ನಾವು ತೀರ್ಮಾನ ಮಾಡ್ತಾಯಿದ್ದೀವಿ. ನಾವು ಆ ಚಾನಲ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀವಿ. ದಯವಿಟ್ಟು ಎಲ್ಲರೂ ಹೋಗಿ ಅಲ್ಲಿ ಸಬ್ಸ್ಕ್ರೈಬ್ ಆಗಿ. ನೀವು ಭುವಿ ಸ್ಟೋರಿಯ ಅಲ್ಲಿ ದಿವಸಕ್ಕೆ 2-3 ವಿಡಿಯೋ ಅಂತ ನೋಡ್ಕೋಬೋದು. ಇಲ್ಲಿ ಸತೀಶನ್ ಸ್ಟೋರಿಯ ನೋಡ್ಬೋದು. ಇದಕ್ಕೆ ನಿಮಗೆಲ್ಲ ಒಪ್ಪಿಗೆ ಇದ್ದರೆ ಲೈಕ್ ಮಾಡಿ. ಹಾಗೆ ಡಿಸ್ಕ್ರಿಪ್ಷನಾಗೆ ಹೊಸ ಚಾನಲ್ ಲಿಂಕ್ ಇರ್ತದೆ, ಹೋಗಿ ಸಬ್ಸ್ಕ್ರೈಬ್ ಆಗಿ ಭುವಿ ಸ್ಟೋರಿಯ ನೋಡಿ. ಸ್ನೇಹಿತರೆ, ಸುಬ್ಬಕ್ಕ, ಭುವಿ, ಭಾರತಿ ಆಂಟಿ ಇವ್ರ ಸ್ಟೋರಿ ಎಲ್ಲ ನಿಮ್ಗೆ ಅಲ್ಲಿ ಸಿಗ್ತದೆ. ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಾರು ಇದೆ ಕಮೆಂಟ್ ಮಾಡಿ ತಿಳಿಸಿ. ಅತ್ತೆ ಹೋಗಿದ್ದು ಬರ್ತೀನಿ, ಮನೆ ಕಡೆ ಜೋಪಾನ. ನೀವು ಹುಷಾರಾಗಿರ್ರಿ. ಬಿಸಿಲೊತ್ತಿನಲ್ಲಿ ತೋಟಕ್ಕೆಲ್ಲ ಹೋಗ್ಕೋಬೇಡ್ರಿ. ನಿಂಗಿಗೆ ಬರೋಕ್ಕೆ ಹೇಳ್ರಿ. ಸ್ವಲ್ಪ ಮನೆ ಕೆಲಸದಲ್ಲಿ ಅವಳು ಸಹಾಯ ಮಾಡ್ತಾಳೆ. ಒಬ್ಬರೇ ಮಾಡ್ಕೊಂಡು ಮಲಗಿಲ್ಕೊಬಿಟ್ಟಿರ. ನನ್ನ ಕತೆ ಇರಲಿ, ನೀನು ಜೋಪಾನಾಗಿ ಹೋಗಿದ್ದು ಬಾ ಸಸಿ. ಅಲ್ಲಿ ಜೋಪಾನ ಅವನು ಗಂಡು ಹುಡುಗ, ಗೊತ್ತಾಗಿಲ್ಲ. ಹಾಸ್ಪಿಟ್ಲಿನಾಗೆ ಸುಮ್ಕೆ ಅದಕ್ಕೆ ಅಂತೇಳಿ ಕಿತ್ಕೊಬಿಡ್ತಾರೆ. ನೀನು ಅವ್ನ ಕೈ ಹಿಡ್ತಾ ಮಾಡು ಆಯ್ತೇ. ಅದು ಅಲ್ಲದೆ ನರ್ಸಿಂಗ್ ಹೋಮ್ ಅಂದರೆ ಒಂದು ಕೇಳಬಾರ್ದು. ಔಷಧಿಗಳನ್ನೆಲ್ಲ ತರಿಸ್ಕೊಂಡು ಆಮೇಲೆ ಅಷ್ಟು ಬೇಡ ಇಷ್ಟು ಬೇಡ ಅಂತೇಳಿ ಬಿಸಾಕ್ಸ್ತಾರೆ. ಅದನ್ನು ಮಾರ್ಕೊಂಡು ತಿರ್ಗಾ ದುಡ್ಡು ಮಾಡ್ಕೋತಾರೆ. ಹಿಂಗೆಲ್ಲ ಆಯ್ತದೆ. ಅದಕ್ಕೆ ಜೋಪಾನವಾಗಿರು. ಈ ಥರನೂ ಆಯ್ತದೇನತ್ತೆ? ಹ್ಞೂ, ಗೊತ್ತಿಲ್ವೇ ನಿನಗೆ? ಆ ಮುನ್ಯಮ್ಮನ ಗಂಡನ ಹಿಂಗೆ ಹಾಸ್ಪಿಟ್ಲಿಗೆ ಅಂತ ಕರ್ಕೊಂಡೋಗಿ ಸೇರಿಸಿದ್ದಕ್ಕೆ
ಒಂದಕ್ಕೆ ಎರಡು ಔಷಧಿಗಳನ್ನ ಬರೆದು ಅವ್ಳು ತಗೊಂಡೋಗಿದ್ದು ದುಡ್ಡು ಸಾಲ್ದಿರ ಸಾಲ ಮಾಡಿ ಕಟ್ಟದ್ಲಂತೆ. ಆಮೇಲೆ ನೋಡಿದ್ರೆ ಅರ್ಧಂಬರ್ಧ ಔಷಧಿಗಳು ಬಳಸ್ಕೊಂಡು ಇನ್ನು ಅರ್ಧವ ಕಸಕ್ಕೆ ಹಾಕೋಂಗೆ ಹಾಕಿ ಆಮೇಲೆ ಅವರೇ ಎತ್ತು ಮಡಿಕೊಂಡ್ರಂತೆ. ಅಂಥವ್ರು ಇರ್ತಾರೆ, ಎಲ್ಲರೂ ಅಂಥವ್ರು ಅಂತೆಲ್ಲ ಕೆಲವರು. ಆದರೂ ನಮ್ಮ ಜೋಪಾನದಲ್ಲಿ ನಾವಿರಬೇಕು. ನಿನ್ನ ಗಂಡನಿಗೆ ಕೈ ಇಡ್ತಾ ಇಲ್ಲ, ಹೆಂಗೆ ಬೇಕಂಗೆ ಕೊಟ್ಬಿಡ್ತಾನೆ. ನೀನು ಜೋಪಾನವಾಗಿ ನೋಡಿ ಮಾಡಿ ತರಿಸು ಆಯ್ತೆ. ಆಮೇಲೆ ರಾತ್ರಿ ಹೊತ್ತು ಮನಿಕೊಂಡಾಗ ಒಡವೆ ಪಡವೆ ಎಲ್ಲ ಜೋಪಾನ. ಕಳ್ಳರು ಕಾಕರುಗಳು ಬತ್ತಾರೆ ಬೇಕು ಅಂತವ, ಹುಷಾರಾಗಿರ್ಬೇಕು ಆಯಿತಾ. ಆಮೇಲೆ ಊಟಗಿಟ್ಟಕ್ಕೂ ಅಷ್ಟೇ ಆದಷ್ಟು ಆಚೆ ತಿಂಡಿ ಕಮ್ಮಿ ಮಾಡಿಬಿಟ್ಟು ಅಲ್ಲೇ ಕ್ಯಾಂಟೀನಾಗ ಏನಾರು ಸಿಕ್ಕರೆ ಅವನೇ ತಿನ್ನು. ಆಚೆ ಹೋಗೆಲ್ಲ ಎಣ್ಣೆ ಪಣ್ಣೆ ಅದೇನೇನೋ ಇವಾಗೇನೇನೋ ಅಂತಾರಲ್ಲ ಟೇಸ್ಟಿಂಗ್ ಪೌಡ್ರು ಕೆಮಿಕಲ್ಗಳು ಅಂತ ಅವು ಹಾಕ್ಬಿಟ್ಟಿರ್ತವೆ. ನೀನು ನಾವು ಹುಷಾರು ಮಾಡ್ಕೊಳಕ್ಕಿನ್ನ ಆರೋಗ್ಯನೇ ಹಾಳಾಗೋಯ್ತದೆ ಜಾಸ್ತಿ. ಅಂಥವು ತಿಂದರೆ ಜೋಪಾನ ಆಯ್ತೆ. ಹೂಕಣತ್ತೆ ಜೋಪಾನವಾಗಿರ್ತೀನಿ. ಆಮೇಲೆ ನೀವು ಹುಷಾರು, ನಾವಿಬ್ಬರು ಇಲ್ಲ ಅನ್ನೋದು ಎಲ್ರಿಗೂ ಗೊತ್ತಾಯ್ತದೆ ಊರಿನಾಗೆ. ಆಮೇಲೆ ಕೆಡ್ಚನ್ಗಳು ಬಾಕ್ಲು ಭದ್ರಾಗ ಹಾಕ್ಕೊಂಡು ಮನಿಕೊಳ್ರಿ. ಆಮೇಲೆ ಕಿಶೋರ ಬಂದು ಏನಾರು ಗಲಾಟೆ ಮಾಡಿದ್ರೆ ಏನು ಮಾತಾಡ್ಕೊಬಿಡ್ರಿ, ಸುಮ್ಕೆ ಇರ್ರಿ. ನಾವು ಬಂದಮೇಲೆ ಆಮೇಲೆ ಏನಾರು ಒಂದು ಮಾಡೋಣ. ನಮಗೆ ಇವರಿಲ್ಲ ಅಂದ್ಬಿಟ್ಟೆ ಬಂದು ಸುಮ್ಕೆ ನಿಮ್ಮ ಹತ್ರ ಕಾಲು ಕೇಳ್ಕೊಂಡು ಜಗಳ ಆಡ್ತಾನೆ. ಅನಿತಾ ಎಲ್ಲೋಗಳೇ ಬಾಯ್ ಬಿಡಬೇಕು ಅಂತೇಳಿ ನೀವು ಸುಮ್ಮನೆ ಮಾತೆ ಸಿಗಾಕೊಬಿಟ್ಟಿರ. ಇಲ್ಲ ಕಿಶೋರ ಬಂದರೆ ನಾನು ಏನು ಮಾತಾಡೋಕ್ಕಿಲ್ಲ, ಅನಿತಾ ಎಲ್ಲೋಳೆ ಅಂತಲೂ ಹೇಳೋಕ್ಕಿಲ್ಲ. ಆಮೇಲೆ ಆ ಅನಿತನ ಫೋನ್ ನಂಬರ್ ಹೊಸಿ ಕೊಟ್ಟೋಗವ. ಅವಳು ಹೆಂಗೋಳೋ ಏನೋ, ನನ್ನ ಹತ್ರ ನನ್ನ ಮೊಬೈಲ್ನಾಗೆ ಅದು ಹೆಂಗೋ ಮಾಡ್ಕೊಳಕ್ಕೆ ಬರೋಕ್ಕಿಲ್ಲ. ಹೊಸಿ ನಂಬರ್ ಬರ್ಕೊಟ್ಬಿಡು, ನಾನೇ ಕೂತ್ಕೊಂಡು ನಿಧಾನಕ್ಕೆ ಮಾಡ್ಕೊಂಡು ಮಾಡ್ತೀನಿ. ಹಾಂ ಸರಿ ಕಣತೆ, ಬರ್ಕೊಟ್ಟೇನು ತಗೊಳ್ಳಿ. ಆಮೇಲೆ ಜೋಪಾನ ಡಾಕ್ಟ್ರ ಏನೇನು ಹೇಳ್ತಾರೋ ಅದನ್ನೆಲ್ಲ ತಗೊಂಡು ಮಾಡ್ಕೊಂಡು ಹುಷಾರಾಗಿ ಬಿರ್ನು ವಾಸಿ ಮಾಡ್ಕೊಂಡು ಬಂದ್ಬಿಡು ಆಯ್ತಾ. ಹಂಗೆ ಹೋಯ್ತಾ ನಿಮ್ಮ ಅವ್ನ ಮನೆಗೆ ಹೇಳ್ಬಿಟ್ಟು ಹೋಗ್ಬಿಡು. ಹ್ಞೂ ಇವರು ಹಂಗಂದ್ರು ಫೋನ್ ಮಾಡಿದ್ಯಾ ಅಂತೇಳಿ ಇಲ್ಲ ಅಂದೆ, ಅದಕ್ಕೆ ಈಗ ಹೋಯ್ತಾ ಹಂಗೆ ಹೇಳ್ಬಿಟ್ಟು ಹೋಯ್ತೀನತ್ತೆ. ಸರಿ ಕಣ್ತಾಯಿ ಹೋಗಿದ್ದು ಬರ್ರಿ ಹುಷಾರು. ಸಸಿ ಹೋಗಕ್ಕೆ ಮುಂಚೆಲೆ ಮನೆ ದೇವ್ರ ಮುಂದೆಲೆ 11 ರೂಪಾಯಿ ಕಾಣಿಕೆ ಇಕ್ಬಿಟ್ಟೋಗವ. ದೂರ ಪ್ರಯಾಣ ಆರೋಗ್ಯದ ವಿಷಯ ಯಾವುದೂ ತೊಂದರೆ ಆಗ್ದಿರಾ ವಾಪಸ್ ಬರೋಂಗೆ ಮಾಡಪ್ಪ ಅಂತ ಹೇಳಿ ದೇವ್ರ ಮುಂದೆ 11 ರೂಪಾಯಿ ಕಾಣಿಕೆ ಇಕ್ಕು. ಮರಿಬೇಡ ಮತ್ತೆ. ಇಲ್ಲ ಅತ್ತೆ ಮಾಡ್ತೀನಿ. ಮಾವ ಎಲ್ಲ ಕಾಣಿಸ್ತಾ ಇಲ್ಲ ನಿಮ್ಮ ಮಾವ ಸಾನಕ್ಕೆ ಹೋಗೋರು ಕಣವ. ಸರಿ ನಾನು ನೀನು ಹೊಂಟು ಬರ್ತೀಯ ಅಂದ್ಬಿಟ್ಟು ಒಂದೆರಡು ಚಪಾತಿ ಹೊಸೇನ ಅಂತ ಬಂದೆ. ಹುಡುಗು ಚಪಾತಿ ಮಾಡಿಕ್ಕಿವ್ನಿ ಬೆರ್ನ ಹಾಕ್ಕೊಂಡು ತಿನ್ಬಿಟ್ಟು ನಿನ್ನ ಗಂಡಿಗೆ ಒಂದೆರಡು ಹಾಕ್ಕೊಡು. ಅವನೆಲ್ಲೋದ ಇನ್ನೂ ಬರಲಿಲ್ಲ. ಅವರು ಗಾಡಿಗೆ ಫೋನ್ ಮಾಡ್ತಿದ್ರು. ನಮ್ಮ ಗಾಡಿಯ ತೊಗೊಂಡೋದ್ರೆ ಅಲ್ಲೆಲ್ಲ ಓಡಾಡೋಕ್ಕೆ ನಿಲ್ಸ್ಕೊಳ್ಳೋಕ್ಕೆ ತೊಂದರೆ ಆಯ್ತದೆ. ಅದಕ್ಕೆ ಹೆಂಗಿರು ಸೀದಾ ಹಾಸ್ಪಿಟ್ಲಿಗಲ್ವೇ ಬಸ್ ಸ್ಟಾಪ್ ಗಂಟ ಗಾಡಿ ಬಿಡಿಸ್ಕೊಳ್ಳೋಣ. ಸಂತೋಷ್ ಅಣ್ಣನ ಬರೋಕ್ಕೆ ಹೇಳೋರೆ. ಬಸ್ ಸ್ಟಾಪ್ ಗಂಟ ಗಾಡಿ ಬಿಡಿಸ್ಕೊಂಡು ಅಲ್ಲಿಂದ ಬಸ್ ತಿಳ್ಕೊಂಡ್ರೆ ಹಾಸ್ಪಿಟ್ಲ್ ತಕ್ಕೆ ಅಲ್ಲಿ ಆಟೋ ಗಿಟೋ ಹಿಡ್ಕೊಂಡು ಹೋಗೋಣ ಅಂತ ಅಂದರು. ಒಳ್ಳೇದಾಯಿತು ಸುಮ್ಕಿರು. ಆಮೇಲೆ ಗಾಡಿಗಳು ತೊಗೊಂಡೋಗೋದು ಅಲ್ಲಿರೋ ನಿಲ್ಸೋದು ಯಾಕೆ ಬೇಕು? ಹೆಂಗೋ ಬಾಡಿ ಗಾಡೀಲಿ 2 ದಿವಸದ ಕತೆ ಕಳ್ಕೊಬರ್ರಿ. ಹೆಂಗಿರು ಬಸ್ಸಲ್ಲಿ ನಿನಗೆ ಫ್ರೀ ಇರ್ತದೆ, ಅವನೊಬ್ಬನಿಗೆ ಟಿಕೆಟ್ ಕೊಟ್ಟರೆ ಆಯಿತು. ಸರಿ ಕಣತೆ, ನಿಮ್ಗೊಬ್ರಿಗೆ ಮನೇಲಿ ಬೇಜಾರಾದರೆ ಸಾವಿತ್ರಮ್ಮನ ಮಂತಕ್ಕೋ ಇಲ್ಲ ಬಂಗಾರಿ ಮಂತಕ್ಕೋ ಹೋಗ್ಬಿಟ್ಟು ಬರ್ರಿ. ಬಂಗಾರಿನೂ ಪಾಪ ಜಮೀನ್ದಾರಮ್ಮ ನಮ್ಮ ಮಂತಕ್ಕೆ ಬರಲಿಲ್ಲ ಯಾವತ್ತು ಅಂತೇಳಿ ಹೋಗ್ರಿ ಅಲ್ಲೆಯ. ಅಯ್ಯೋ ಸುಮ್ಕಿರು ಸಸಿ, ಅಲ್ಲ ಇಷ್ಟು ದಿವಸ ನೀನು ಹೆಂಗೋ ಇದ್ದೆ ಮಾಡ್ಕೊಂಡು ಹೋಯ್ತಿದ್ದೆ. ಈಗ 1 ವಾರದ ಮಟ್ಟ ನೀನು ಇರೋಕ್ಕಿಲ್ಲ, ಎಲ್ಲ ಕೆಲಸ ಒಬ್ಬಳೇ ಬಡಿಬಾರ್ದೆ. ಬೆಳಿಗ್ಗೆ ಅದು ಬಾಕ್ಲು ಒರ್ಸೋದು ಬೇಡವಾ, ಹೂ ಕಿತ್ಕೊಬಂದು ಮಡ್ಗೋದು ಬೇಡವಾ, ಮನೆ ಒರೆಸ್ಗುಡ್ಸಿ ಸ್ನಾನ ಮಾಡ್ಕೊಂಡು ದೇವ್ರ ಪೂಜೆ ಮಾಡಿ ನಿಮ್ಮ ಮಾವಂಗೆ ನಾಷ್ಟ ಅಡುಗೆ ಪಾತ್ರೆ ಪಗಡ ನೀರು. ಅಯ್ಯೋ ಹೊಸಿದ ಇನ್ನು ಬಟ್ಟೆ ಹೋಗೋದು ಕುತ್ಕೊಳ್ಳೋತ್ತಿಗೆ ನನಗೆ ಮಧ್ಯಾಹ್ನನೇ ಆಯಿತು, ಸಂಧಿಕೆ ಆಯಿತು, ಕೆಲಸವೇ ಸರೋತದೆ. ಇನ್ನೆಲ್ಲೋ ಅತ್ತಾಗಿತ್ತಾಗ ಹೋಗ್ಲೇವಾ? ಇನ್ನು ಹಂಗೋ ಹಿಂಗೋ ತೋಟದ ಕಡೆಗೆ ಓಡಾಡಿದ್ರೆ ಹೆಚ್ಚು. ತೋಟಕ್ಕೆ ಸೊಪ್ಪುಗಳೆಲ್ಲ ಹಾಕಿದ್ದೆ, ಬೀಜಗಳ ಎಲ್ಲ ಮೊಳಕೆ ಬಂದವೆ. ಈ ಮಳೆ ನೋಡೋರು ಬರೋಂಗೆ ಕಾಣವಲ್ದು. ಹೊಸಿ ನೀರು ಹಾಕ್ಬಿಟ್ಟು ಬರ್ಬೇಕು ಸಂದೆ ಪತ್ತು ಹೋಗಿ. ಎಲ್ಲ ಒಬ್ಬಳೆ ಮಾಡೋ ಹೊತ್ತಿಗೆ ಸಾಕಾಯ್ತದೆ. ಇನ್ನೆಲ್ಲಿ ಅತ್ತೆ ಅದನ್ನೇ ನಾನು ಆಗಲೇ ಹೇಳಿದ್ದು, ನಿಂಗಮ್ಮನ ಕರ್ಕೊಳ್ರಿ ಕೆಲಸಗಳು ಜಾಸ್ತಿ ಆಯ್ತವೆ ಅಂತೇಳಿ. ನೀವು ಒಬ್ಬರೇ ಮಾಡ್ತೀನಿ ಅಂತೀರಲ್ಲ. ಆಮೇಲೆ ಸಾಯಂಕಾಲದೊತ್ತು ಇದ್ರಕ್ಕೆ ಸೊಪ್ಪಿನ ಮಡಿತಕ್ಕೆ ಒಬ್ಬರೇ ಹೋಗ್ಬೇಡ್ರಿ. ಆಮೇಲೆ ಅವು ಒಪ್ಪಟೆ ಅಂತ ಸಂದೆ ಪತ್ತಿರ್ತವೆ. ವಯಸ್ಸಾಗದೆ ನಿಮಗೆ, ಯಾಕೆ ಸುಮ್ಕೆ ಹಗ್ಲೊತ್ತಾದರೆ ಹಾಕ್ರಿ, ಇಲ್ಲಾಂದರೆ ಸುಮ್ಕಾಗ್ರಿ. ನಿಂಗನ್ಗೆ ಯಾರಿಗಾರ ಹೇಳ್ಬಿಟ್ಟು. ಅಯ್ಯೋ ತಾಯಿ ಸುಮ್ಕಿರು. ಪವಿ ಮದುವೆಲೆ ನಿಂಗನ್ಗೆ ಸೊಪ್ಪಿನ ಮಡಿಗೆ ನೀರು ಹಾಕ್ಲ ಅಂದರೆ ಕೆಸರು ಗದ್ದೆ ಮಾಡಿಕ್ಕಿದ್ದ. ಅರ್ಧಕ್ಕರ್ಧ ಸೊಪ್ಪು ಬೀಜ ಎಲ್ಲ ತಿಳ್ಕೊಂಡು ಹೋಯ್ತು. ಈಗ ಯಾರ ಕೈಲೂ ಹಾಕ್ಸೋಕ್ಕಿಲ್ಲ, ನಾನೇ ಹಾಕ್ತೀನಿ. ಸರಿ ನೀವೇ ಹೋಗಿ ಹಾಕಂಗಿದ್ರು ಬೆಳಿಗ್ಗೆ ಹೊತ್ತು ಹೋಗಿ ಹಾಕ್ರಿ, ಸಂದೆ ಹೊತ್ತು ಹೋಗ್ಬೇಡ್ರಿ. ಅದೇ ಇಲ್ಲಾಂದರೆ ಸಾವಿತ್ರಮ್ಮನ್ನ ಬರೋಕ್ಕೆ ಹೇಳ್ಬಿಟ್ಟೋಯ್ತೀನಿ. ಆ ಎಮ್ಮಗೆ ಒಂದು ಬಟ್ಲು ಸಾರು ಕೊಟ್ಟರೆ ಸಾಕು, ಬೆಳಗಿನ ಸಂದೆ ಗಂಟೆ ಇಲ್ಲೇ ಕೂತಿರ್ತಾಳೆ. ನಿಮಗೂ ಹೆಂಗೋ ಜೊತೆ ಆಯ್ತದೆ, ಹೇಳ್ಬಿಟ್ಟೋಗ್ಲೇ. ಅಯ್ಯೋ ತಾಯಿ ಸುಮ್ಕಿರು, ಅವಳನ್ನೋಗಿ ಬರೋಕ್ಕೆ ಹೇಳು. ಅವ್ರ ಸುದ್ದಿ ಹೇಳಿ ನನ್ನ ತಲೆ ಕೆಡಿಸ್ತಾಳೆ. ಅಪ್ಪಿ ನಮ್ಮನೆ ಸುದ್ದಿ ಏನಾದ್ರು ನಾನು ಬಾಯ್ಬಿಟ್ರೆ ಊರು ಸುದ್ದ ಅಪ್ಪಿಸ್ಕೊ ಬರ್ತಾಳೆ. ಅವಳ ಕತೆ ಒಂದ್ಸರಿ ಕಟ್ಕೊಂಡೆ ಸಾಕಾಗೋಗಿ ನಿಮ್ಮ ಮಾವನ ಕೈ ಸಿಗಾಕೊಂಡು ಉಗಿಸ್ಕೊಳ್ಳೋದೆ ಸೈ. ನೀನು ಅವಳಿಗೇನು ನೋಡೋಕ್ಕೋಬೇಡ, ನಾನು ಹೆಂಗೋ ಮಾಡ್ಕೋತಿಂತವ. ಓಹೋ ಏನು ಅಂತ್ಯದು ಸಸ್ಯದ ಅಷ್ಟೊತ್ತಿನ ಮಾತುಕತೆ. ಸಸಿಯೇ ನೀನು ಯಾವುದೋ ಪಾರಿನಿಗೆ ತಿಂಗಳಾರ್ಗಟ್ಲೆ ಹೋಯ್ತಾರ ಕಣ್ತಾಯಿ. ಇಲ್ಲಿಂದ 100 ಕಿಲೋಮೀಟರ್ ಊರಿಗೆ ಹೋಯ್ತಾ ಇರೋದು, ಅದು 1 ವಾರದ ಮಟ್ಟಿಗೆ. ಅದಕ್ಕೆ ಇಷ್ಟೊಂದು ತರಿಯ ನಮ್ಮ ಅತ್ತಮ್ಮಂಗೆ ತಲೆ ತುಂಬ್ತಾ ಇದೆಯೇ. ಆ ಒಮ್ಮ
ಏನೋ ಯಾವತ್ತು ಮಾಡದೇ ಇರೋ ಕೆಲಸಗಳು ಇವತ್ತು ಮಾಡೋಳಂಗೆ ಅಷ್ಟೊತ್ತಿಂದ ಅವನು ಮತ್ತು ನನಗೂ ನೋಡಿ ಸಾಕಾಗೋಯ್ತು ಹೆಂಗಸ್ರು ಮಾತುಕತೆಯ. ಬಿರ್ಬೇನಾ ನಡಿ ಗಾಡಿ ಹತ್ತು, ಗಾಡಿ ಬಂದು ನಿಂತದ್ದು ಬಾಕ್ಲಲ್ಲಿ. ಸುಮ್ಕಿರ್ಲ ಮಗ, ಹೆಣ್ಮಕ್ಳು ಅಂದ್ಮೇಕೆ ಎಲ್ಲದನ್ನು ನೋಡಿಕೊಂಡು ಮಾತಾಡ್ಕೊಂಡು ಮಾಡ್ಬೇಕಣ. ನಿಮ್ಮಂಗೆ ಹೋದ್ರೆ ಹೋಯ್ತು ಬಂದ್ರೆ ಬತ್ತು ಅನ್ನೋಕ್ಕಾಗತ್ತೆ. ನೋಡು ಅವಳು ಪಾಪ ಜೋಪಾನಾಗಿರತ್ತೆ ಅಂತ ಎಷ್ಟು ಮಟ್ಟು ಕೇಳ್ಬಿಟ್ಟೈತಾಳೆ. ನನ್ನ ಮಗ ನೋಡಿ ನೀನು ಹಿಂಗಂತಿ ನನ್ನ. ಸುಮ್ಕಿರತ್ತೆ, ನೀನೇನು ವಯಸ್ಸಾದ ಮುದ್ಕಿಂಗಾಡಿ. ನೀನು ನೋಡೋರು ಈಗಲೂ ನಮ್ಮ ಮಾವನೇ ವಯಸ್ಸಾಗಿರೋಂಗೆ ಕಾಣೋದು. ಕಿಸೋರನ್ನ ಅಕ್ಕ ಇದ್ದಂಗೆ ಇದ್ದಿ ನೀನು ವಯಸ್ಸಾಗದ? ನಿನಗೆ ಹೋಗಿ ಜೋಪಾನ ಅಂತಾಳಲ್ಲ ಇವಳು ವಯಸ್ಸಾಗದೆ. ಅಲ್ಲಿ ನೋಡೋ ನನ್ನ ಮಗನ ನೋಡ್ಲಾ ಸಸಿ ನೀನು ಗಂಡ ಹೆಂಗೆ ಮಾತಾಡೋ ನಾನು. ಅಯ್ಯೋ ಅತ್ತೆ ಅವ್ರದ್ದು ಇದ್ದಿದೆಯಾ? ಸರಿ ಹೋಗ್ರಿ, ಮಾವ ಬರ್ತಾರೆ, ಅದೇನು ನಾಷ್ಟ ಹಾಕ್ಕೊಡ್ರಿ. ಇದೊಳ್ಳೆ ಸರಿಗದೆ, ನಿಮಗೂ ಸೇರ್ಸಿ ಮಾಡಿಕ್ಯೂ. ನೀವು ಓಡೋಗಿ ಹಾಯ್ಕೊಂಡು ತಿನ್ನು, ಅವ್ನಿಗೂ ಹಾಯ್ಕೊಡು. ಕಾರ್ ಬಂದು ನಿಂತದೆ, ಈಗ ಓಡೋಗು, ನಾಷ್ಟ ಇಕ್ಕೊಡು, ನಾಷ್ಟ ಇಕ್ಕೋ ಅಂತವ. ನಡಿ ನಡಿ, ಅಲ್ಲಿ ದಾರಿಲಿ ತಿನ್ಕೊಂಡ್ರಾಯ್ತು. ಇಲ್ಲ ಸತೀಸ, ಅಷ್ಟೊಂದು ಸರಿ ಚಪಾತಿ ಮಾಡಿಕ್ಯೂ ನಿಮಗೂ ಸೇರಿಸಿ. ನೀವು ಒಂಟರು ತಿಂತೀರಿ, ಯಾರೆಲ್ಲ ತಿನ್ನೋದದ? ಸುಮ್ಕಿಲ್ಲ ಒಂದು 2 ನಿಮಿಷ. ಆತಮ್ಮ ಹೆಂಗಿರೋ ಅಡುಗೆ ಮಾಡೋಕೆ ಕಷ್ಟ ಅಂತಿದ್ದೆ. ಮಾಡಿರೋ ಚಪಾತಿಯ ಈಗ ಎರಡು, ಮಧ್ಯಾಹ್ನ ಕೆಡು, ರಾತ್ರಿ ಕೆಡು, ನೀನು ಗಂಡ ಇಬ್ರು ಕುತ್ಕೊಂಡು ತಿನ್ಕೊಬಿಡಿ, ಕಾಲ ಆಯ್ತದೆ. ಅಲ್ಲೊಡ್ಲ ಮತ್ತೆ 3 ಹೊತ್ತು ಚಪಾತಿ ತಿನ್ನೋನಲ್ಲ. ಹ್ಞೂ ತಿನ್ನು, ತಿಂದರೆ ಏನು ಕೆಡ್ತಲ್ಲ ಕಣ. ಹಿಂದಿ ಪಿದ ಮೂರೆಲ್ಲ ಅದನ್ನೇ ತಿನ್ನೋದು. ಅದಕ್ಕೆ ಅವರು 50 ವರ್ಷ ಆದರೂ ಯಾರೇ ದುಡುಗಿದ್ದಂಗಿರ್ತಾರೆ. ನೀನು ಹಂಗೆ ಐತಿ.